ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ನವೆಂಬರ್ ತಿಂಗಳ 1ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ನಿಮ್ಮ ಸಲುವಾಗಿ. ಲಾಬಾನನು ಅವನಿಗೆ, ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ಸಿಕ್ಕಿದ್ದರೆ ದಯವಿಟ್ಟು ಇಲ್ಲೇ ಇರು, ಯಾಕೆಂದರೆ ನಿನ್ನ ನಿಮಿತ್ತ ಕರ್ತನು ನನ್ನನ್ನು ಆಶೀರ್ವದಿಸಿದ್ದಾನೆಂದು ಅನುಭವದಿಂದ ತಿಳಿದುಕೊಂಡಿದ್ದೇನೆ ಎಂದು ಹೇಳಿದನು. ಆದಿಕಾಂಡ 30:27. ಕೆಲವರು ಹೋದಲೆಲ್ಲ ಆಶೀರ್ವಾದಗಳನ್ನು ತರುತ್ತಾರೆ. ಲಾಬಾನನ ಮಾತುಗಳನ್ನು ಯೋಚಿಸಿ, ಯಾಕೋಬನಿಂದಾಗಿ ತಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಅವನು ಬಹಿರಂಗವಾಗಿ ಒಪ್ಪಿಕೊಂಡನು. ಕರ್ತನ ಆಶೀರ್ವಾದವು ಯಾಕೋಬನ ಮೇಲೆ ಇತ್ತು ಮತ್ತು ಯಾಕೋಬನು ಹೋದಲೆಲ್ಲ ಅವನ ಸುತ್ತಲಿನವರು ಸಹ ಆಶೀರ್ವದಿಸಲ್ಪಟ್ಟರು. ಯೋಸೇಫನ ಜೀವನವನ್ನು ನೋಡಿ, ಅವನ ಕಾರಣದಿಂದಾಗಿ ಅವನ ಇಡೀ ಕುಟುಂಬವು ಆಶೀರ್ವದಿಸಲ್ಪಟ್ಟಿತು. ಮಾತ್ರವಲ್ಲದೆ ಅವನು ಹೋದ ಪ್ರತಿಯೊಂದು ಸ್ಥಳವೂ ದೇವರ ಅನುಗ್ರಹದ ಮಾರ್ಗವಾಯಿತು. ಸತ್ಯವೇದವು ಹೇಳುತ್ತದೆ, ಹೀಗೆಯೇ ಅವನು ತನ್ನ ಮನೆಯ ಮತ್ತು ಅವನಿಗಿದ್ದ ಎಲ್ಲದರ ಮೇಲ್ವಿಚಾರಕನನ್ನಾಗಿ ನೇಮಿಸಿದ ಸಮಯದಿಂದ ಕರ್ತನು ಯೋಸೇಫನ ನಿಮಿತ್ತ ಐಗುಪ್ತ್ಯನ ಮನೆಯನ್ನು ಆಶೀರ್ವದಿಸಿದನು. ಮತ್ತು ಕರ್ತನ ಆಶೀರ್ವಾದವು ಮನೆಯಲ್ಲಿ ಮತ್ತು ಹೊಲದಲ್ಲಿ ಅವನಿಗಿದ್ದ ಎಲ್ಲದರ ಮೇಲೆ ಇತ್ತು. ಆದಿಕಾಂಡ 39:5. ಆದರೆ ಮತ್ತೊಂದೆಡೆ ದುಃಖ, ನಷ್ಟ ಅಥವಾ ಶಾಪಗಳು ಬರುವ ಜನರಿದ್ದಾರೆ. ಆಕಾನನು ದೇವರ ಆಜ್ಞೆಗೆ ಅವಿಧೇಯನಾದ ಕಾರಣ ಇಡೀ ಇಸ್ರೇಲ್ ರಾಷ್ಟ್ರವು ಸೋಲನ್ನು ಎದುರಿಸಿತು. ಯೋನನ ಧಗೆಯಿಂದಾಗಿ ಹಡಗಿನಲ್ಲಿದ್ದ ಎಲ್ಲರೂ ಬಳಲಿದರು. ಸಮುದ್ರವು ಕೆರಳಿತು ಮತ್ತು ಅವರ ಸರಕು ಕಳೆದು ಹೋಯಿತು. ದೇವರ ಪ್ರಿಯ ಮಕ್ಕಳೇ, ಒಂದು ಕ್ಷಣ ನಿಂತು ಯೋಚಿಸಿ, ನೀವು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ತರುತ್ತಿದ್ದೀರಾ ಅಥವಾ ದುಃಖ ತರುತ್ತಿದ್ದೀರಾ? ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೂಲಕ ಸಂತೋಷ, ಶಾಂತಿ ಮತ್ತು ಸಾಮರಸ್ಯವನ್ನು ಅನುಭವಿಸುತ್ತಾರೆಯೇ? ಅಥವಾ ನಿಮ್ಮ ಕ್ರಿಯೆಗಳಿಂದಾಗಿ ಅವರು ನೋವು, ದುಃಖ ಮತ್ತು ಪ್ರಕ್ಷುಬ್ಧತೆಯಿಂದ ಬಳಲುತ್ತಿದ್ದಾರೆಯೇ? ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕುಟುಂಬಕ್ಕೆ ಬಹಳಷ್ಟು ತೊಂದರೆ ಮತ್ತು ದುಃಖವನ್ನುಂಟು ಮಾಡುತ್ತಿದ್ದ. ಆದರೆ ಅವನು ಕರ್ತನಾದ ಯೇಸು ಕ್ರಿಸ್ತನನ್ನು ತನ್ನ ವೈಯಕ್ತಿಕ ರಕ್ಷಕನನ್ನಾಗಿ ಸ್ವೀಕರಿಸಿದ ದಿನ ಎಲ್ಲವೂ ಬದಲಾಯಿತು. ಆ ಕ್ಷಣದಿಂದ ಅವನ ಮನೆ ಆಶೀರ್ವಾದದ ಸ್ಥಳವಾಯಿತು. ಅವನು ಕರ್ತನ ಸೇವೆ ಮಾಡಲು ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾಗ ಸಾವಿರಾರು ಇತರ ಕುಟುಂಬಗಳು ಅವನ ಕುಟುಂಬದ ಮೂಲಕ ಆಶೀರ್ವದಿಸಲ್ಪಟ್ಟವು. ದೇವರು ಅಬ್ರಹಾಮನನ್ನು ಕರೆದಾಗ ಭೂಮಿಯ ಎಲ್ಲ ಜನಾಂಗಗಳು ನಿನ್ನಲ್ಲಿ ಆಶೀರ್ವದಿಸಲ್ಪಡುವವು ಎಂದು ವಾಗ್ದಾನ ಮಾಡಿದನು. ಆದಿಕಾಂಡ 12:3. ಅದೇ ರೀತಿ ಯೇಸುಕ್ರಿಸ್ತನ ಕಾರಣದಿಂದಾಗಿ ತಂದೆಯು ನಮಗೆ ಪ್ರತಿಯೊಂದು ಆಶೀರ್ವಾದವನ್ನು ಆಧ್ಯಾತ್ಮಿಕ, ಸ್ವರ್ಗೀಯ ಮತ್ತು ಶಾಶ್ವತ ಆಶೀರ್ವದಿಸಲು ಆರಿಸಿಕೊಂಡನು. ಆತನ ಮೂಲಕ ನಾವು ಜೀವನ ಮತ್ತು ದೈವಭಕ್ತಿಗೆ ಸಂಬಂಧಿಸಿದ ಎಲ್ಲವನ್ನು ಪಡೆದುಕೊಂಡಿದ್ದೇವೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟವನು ಆತನೊಂದಿಗೆ ಎಲ್ಲವನ್ನೂ ನಮಗೆ ಹೇಗೆ ಉಚಿತವಾಗಿ ಕೊಡುವುದಿಲ್ಲ? ರೋಮಾಪುರದವರಿಗೆ 8:32. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.